ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ನಾಯಕರು ಹಾರೋಗೇರಿ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ರಾಯಬಾಗ್ ಅಥಣಿ ಮತ್ತು ಗೋಕಾಕ್ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ್ ಖಾನ್ಗೌಡರ್, ಸುಳ್ಳು ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ ಜನರಿಗೆ ಬೆಲೆ ಏರಿಕೆ ಬರೆಗಿಳಿಯುತ್ತಿದೆ. ಲೋಕಸಭಾ ಚುನಾವಣೆಯಲ್ಲಿನ ಸೋಲಿನಿಂದ ಹತಾಶೆಗೊಂಡು ಈ ರೀತಿ ನಡೆದುಕೊಳ್ಳುತ್ತಿದ್ದು, ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದು ಕಿಡಿಕಾರಿದರು. ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೋ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿ ಜನಸಾಮಾನ್ಯರನ್ನು ನಂಬಿಸಿ ವೋಟ್ ಹಾಕ್ಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗಾಗಲೇ ಜನಸಾಮಾನ್ಯರಿಗೆ ಸಾಕಷ್ಟು ಹೊರೆ ಆಗಿರುವುದರಿಂದ ಕರೆಂಟ್ ಬಿಲ್ ಹೆಚ್ಚು ಮಾಡೋದಿರ್ಬೋದು, ಈ ಬಸ್ಸಿನ ದರ ಹೆಚ್ಚು ಮಾಡೋದಿರ್ಬೋದು, ನೀರಿನ ದರ ಹೆಚ್ಚು ಮಾಡೋದಿರ್ಬೋದು, ಈ 100 ರೂಪಾಯಿ ಬಾಂಡನ್ನು 500 ರೂಪಾಯಿ ಮಾಡಿದ್ದಿರ್ಬೋದು, ಇದೆಲ್ಲ ಹೆಚ್ಚು ಮಾಡೋದ್ರ ಮುಖಾಂತರ ಈಗಾಗಲೇ ಜನಸಾಮಾನ್ಯರಿಗೆ ಹೊರೆಯಾಗಿತ್ತು. ಈ ಮತ್ತು ಮೊನ್ನೆ ಒಂದು ನಿರ್ಧಾರ ತಗೊಂಡಿರ್ತಕ್ಕಂಥದ್ದು ಬಹಳಷ್ಟು ಜನಸಾಮಾನ್ಯರ ಮ್ಯಾಗೆ ಹೊರೆ ಬಿದ್ದೈತಿ. ಪ್ರತಿಯೊಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರು ಸಹಿತ ಸೈಕಲ್ ಮೋಟ್ರ್ ಹತ್ತುವಂಥ ದಿನಮಾನದೊಳಗೆ 150 ಪೈಸೆ ಪೆಟ್ರೋಲ್ ದರ, ಡೀಸೆಲ್ಕ್ಕೆ ಈಗ ಒಕ್ಕಲತನ ಕೃಷಿ ಮಾಡುವಂಥ ದಿನ. ಈಗ ಇಂಥ ಸಮಯದೊಳಗೆ ಟ್ರ್ಯಾಕ್ಟರ್ ಡೀಸೆಲ್ ಮತ್ತೊಂದು ಮುಗಿದೊಂದು ಎಲ್ಲ ಕೆಲಸ ಮಾಡ್ತಕ್ಕಂಥ ಡೀಸೆಲ್ ಕಾರ್ಯಕ್ರಮಕ್ಕೆ ಅದು ಪ್ರತಿ ಲೀಟ್ರಿಗೆ 3 ರೂಪಾಯಿಯನ್ನು ಹೆಚ್ಚಿಸುವ ಮುಖಾಂತರ ರೈತರ ಮೇಲೂ ಬರಿ ಎರೆಯುವಂಥ ಕೆಲಸ ಮಾಡಿದರು, ಜನಸಾಮಾನ್ಯರ ಕೂಲಿ ಕಾರ್ಮಿಕರ ಮೇಲೂ ಬರಿ ಹಾಕುವಂಥ ಕೆಲಸವನ್ನು ಮಾಡಿ ಇವತ್ತು ಜನರಿಗೆ ಬಹಳಷ್ಟು ತೊಂದರೆ ಕೊಡುವಂಥ ಕೆಲಸ ಮಾಡಾಕತ್ತಾರೆ ಸರ್ಕಾರ. ಇವತ್ತು ಈ ಪ್ರತಿಭಟನೆ ಮಾಡುವ ಮುಖಾಂತರ ನಮ್ಮ ಕುರ್ಚಿ ಮಂಡಲದ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತಿನ ದಿನ ಈ ಪ್ರತಿಭಟನೆ ಒಳಗೆ ಪಾಲ್ಗೊಂಡಾರ. ಇದು ರಾಜ್ಯಾದ್ಯಂತ ಪ್ರತಿಭಟನೆ ಐತೆ. ಇದು ಮುಂದಿನ ದಿನಮಾನದೊಳಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಇದು ರಾಜ್ಯಾದ್ಯಂತ ಮತ್ತು ಹಳ್ಳಿಗಳಲ್ಲಿ ಕೂಡ ಪ್ರತಿಭಟನೆ ನಿರಂತರವಾಗಿ ನಡೆಯುವಂತಹ ಕಾರ್ಯಕ್ರಮವನ್ನು ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಿ ರಾಜೀವ್ ಸಾಹೇಬರು ಇದನ್ನು ಬಹಳಷ್ಟು ಗಟ್ಟಿ ನಿರ್ಧಾರ ತಗೊಂಡಾರು. ಹಾಗಾಗಿ ನಮ್ಮ ಕುರ್ಚಿ ಮಂಡಲದ ಪರವಾಗಿ ಬಹಳಷ್ಟು ಸರ್ಕಾರದ ವಿರುದ್ಧ ಪ್ರತಿಭಟನೆ ಐತಿ. ಈ ವಿಷಯವನ್ನು ಖಂಡಿಸ್ತಾ ಇದ್ದೀವಿ. ಇದನ್ನೆಲ್ಲ ಅರಿತುಕೊಂಡು ಸರ್ಕಾರ ಈ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯನ್ನೇ ಡೀಸೆಲ್ ಮತ್ತು ಪೆಟ್ರೋಲ್, ಕರೆಂಟ್ ಬಿಲ್ ಇಳಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಅವರಲ್ಲಿ ಒತ್ತಾಯವನ್ನು ಮಾಡ್ತಿದ್ದೇವೆ.